ಹಣವಿದ್ದವರು ಮಾತ್ರ ಶ್ರೀಮಂತರಲ್ಲ ಗೆಳೆಯರೆ. ಹಂಚಿ ಉಣ್ಣುವ ಗುಣವಿದ್ದವನು ಈ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ. ಒಬ್ಬ ಬಡವ ತನ್ನ ಕೊನೆಯ ತುತ್ತು ಅನ್ನವನ್ನೂ ದಾನ ಮಾಡಿ ಹೇಗೆ ಎಲ್ಲರ ಹೃದಯ ಗೆದ್ದ ಅನ್ನೋದನ್ನ ಇವತ್ತು ತಿಳಿಯೋಣ. ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಾ? ಭಕ್ತಿದೀಪ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಸತ್ತ ಮೇಲೆ ನಮ್ಮ ಜೊತೆ ಬರುವುದು ನಾವು ಮಾಡಿದ ಪುಣ್ಯ ಮತ್ತು ಇತರರಿಗೆ ಮಾಡಿದ ಸಹಾಯ ಮಾತ್ರ. ಇಂದು ನಾನು ನಿಮ್ಮ ಮುಂದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಅತ್ಯಂತ ಪ್ರೇರಣಾದಾಯಕ ಸನ್ನಿವೇಶವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಇದು ನಿಮ್ಮ ಬದುಕನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಇದನ್ನು ಪೂರ್ತಿಯಾಗಿ ಕೇಳಿ. ಧರ್ಮಪುರಿ ಎಂಬ ಒಂದು ಪುಟ್ಟ ಹಳ್ಳಿ. ಅಲ್ಲಿ ಶಿವರಾಮ ಎಂಬ ಸಾಮಾನ್ಯ ಮನುಷ್ಯ ವಾಸವಾಗಿದ್ದ. ಶಿವರಾಮ ಅಕ್ಷರಶಃ ಬಡವ. ಅವನ ಮನೆಯೆಂದರೆ 4 ಬಿದಿರಿನ ಕಡ್ಡಿಗಳು ಮತ್ತು ಮೇಲೆ ಹಾಕಿದ ಹಳೆಯ ಒಣಗಿದ ಹುಲ್ಲು. ದಿನವಿಡೀ ಕಾಡಿನಿಂದ ಕಟ್ಟಿಗೆ ತಂದು ಮಾರಿ ಅಥವಾ ಹೊಲದಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ. ಅವನ ಬಡತನ ಎಷ್ಟಿತ್ತೆಂದರೆ ದಿನಕ್ಕೆ 2 ಹೊತ್ತು ಊಟ ಸಿಕ್ಕಿದ್ರೆ ಅದೇ ಅವನಿಗೆ ಹಬ್ಬ. ಆದರೆ ಶಿವರಾಮನ ಬಳಿ ಒಂದು ದೊಡ್ಡ ಸಂಪತ್ತಿತ್ತು. ಅದು ಅವನ ಸಹಾಯ ಮಾಡುವ ಗುಣ. ಒಂದು ದಿನ ವಿಪರೀತ ಮಳೆ ಸುರಿಯುತ್ತಿತ್ತು. ಶಿವರಾಮ ಅಂದು ಕೆಲಸಕ್ಕೆ ಹೋಗಲಾಗದೆ ಮನೆಯಲ್ಲೇ ಕುಳಿತಿದ್ದ. ಅವನ ಹತ್ತಿರ ಅಂದು ರಾತ್ರಿ ಕುಡಿಯಲು ಕೇವಲ ಒಂದು ಬಟ್ಟಲು ಗಂಜಿ ಮಾತ್ರ ಇತ್ತು. ಅವನು ಹಸಿವಿನಿಂದ ಆ ಗಂಜಿಯನ್ನು ಕುಡಿಯಲು ಹೋದಾಗ ಹೊರಗಿನಿಂದ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ಬಾಗಿಲು ತೆರೆದಾಗ ಎದುರಿಗೆ ಒಬ್ಬ ವೃದ್ಧ ಸಾಧು ನಿಂತಿದ್ರು. ಅವರು ಪೂರ್ತಿ ನೆನೆದು ಹೋಗಿದ್ರು. ಚಳಿಯಿಂದ ನಡುಗುತ್ತಿದ್ರು. ಶಿವರಾಮ ತಕ್ಷಣ ಅವರನ್ನು ಗೌರವದಿಂದ ಒಳಗೆ ಕರೆದನು. ತನ್ನಲ್ಲಿದ್ದ ಹಳೆಯ ಕಂಬಳಿಯನ್ನು ಅವರಿಗೆ ಹೊದಸಿ, ಸ್ವಾಮಿ, ಈ ಚಳಿಯಲ್ಲಿ ಹೊರಗೆ ಹೋಗ್ಬೇಡಿ, ಇಲ್ಲೇ ವಿಶ್ರಾಂತಿ ಪಡೆಯಿರಿ ಎಂದನು. ಸಾಧುಗಳು ಹಸಿವಿನಿಂದ ಬಳಲುತ್ತಿರುವುದನ್ನು ಕಂಡು ಶಿವರಾಮನಿಗೆ ಸಂಕಟವಾಯಿತು. ಅವನ ಬಳಿ ಇದ್ದದ್ದು ಆ ಒಂದು ಬಟ್ಟಲು ಗಂಜಿ ಮಾತ್ರ. ಅದನ್ನು ತಾನು ಕುಡಿದರೆ ಸಾಧುಗಳಿಗೆ ಕೊಡಲು ಏನೂ ಇರಲಿಲ್ಲ. ಶಿವರಾಮ ಕ್ಷಣಾರ್ಧವೂ ಯೋಚಿಸದೆ, ಸ್ವಾಮಿ, ಈ ಗಂಜಿ ಸ್ವೀಕರಿಸಿ ಎಂದು ಅವರಿಗೆ ನೀಡಿದನು. ಶಿವರಾಮ ಅಂದು ರಾತ್ರಿ ತಾನು ಉಪವಾಸವಿದ್ದರೂ ಒಬ್ಬ ಅತಿಥಿಯ ಹಸಿವು ನೀಗಿಸಿದ ತೃಪ್ತಿಯಲ್ಲಿ ನೆಮ್ಮದಿಯಿಂದ ಮಲಗಿದನು. ಮರುದಿನ ಬೆಳಗ್ಗೆ ಮಳೆ ನಿಂತಿತ್ತು. ಸಾಧುಗಳು ಹೊರಡುವ ಮುನ್ನ ಶಿವರಾಮನ ಕೈ ಹಿಡಿದು ಹೀಗೆ ಹೇಳಿದರು, ಮಗು ಶಿವರಾಮ, ನಿನ್ನ ಬಡತನ ನಿನ್ನ ಕಿಸೆಯಲ್ಲಿದೆ ಅಷ್ಟೇ. ನಿನ್ನ ಮನಸ್ಸಿನಲ್ಲಿ ನೀನು ಈ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ. ಒಬ್ಬ ಮನುಷ್ಯನಿಗೆ ಇರಬೇಕಾದ ಅತಿ ದೊಡ್ಡ ಲಕ್ಷಣ ಸಹಾಯ ಹಸ್ತ. ಅದು ನಿನ್ನಲ್ಲಿ ತುಂಬಿ ತುಳುಕುತ್ತಿದೆ. ಶಿವರಾಮ ತನ್ನ ಹಳೆಯ ಜೀವನವನ್ನೇ ಮುಂದುವರಿಸಿದನು. ಅವನಿಗೆ ಯಾವುದೇ ಬಂಗಾರ ಅಥವಾ ನಿಧಿ ಸಿಗಲಿಲ್ಲ. ಆದರೆ ಊರಿನಲ್ಲಿ ಯಾರೇ ಕಷ್ಟದಲ್ಲಿದ್ದರೂ ಮೊದಲು ಶಿವರಾಮನ ಬಳಿ ಹೋಗುತ್ತಿದ್ದರು. ಯಾರಾದರೂ ಅವನಿಗೆ, ನಿನಗೆ ಏನೂ ಇಲ್ಲದಿದ್ದರೂ ಯಾಕೆ ಹೀಗೆ ಸಹಾಯ ಮಾಡುತ್ತೀಯಾ ಎಂದು ಕೇಳಿದರೆ ಅವನು ನಗುಮುಖದಿಂದ ಹೇಳುತ್ತಿದ್ದ, ನನ್ನ ಹತ್ತಿರ ಕೊಡುವುದಕ್ಕೆ ಹಣವಿಲ್ಲದಿರಬಹುದು, ಆದರೆ ಪ್ರೀತಿ ಮತ್ತು ಶ್ರಮ ಪಡುವ ಕೈಗಳಿವೆ. ಒಬ್ಬರಿಗೆ ಸಹಾಯ ಮಾಡದಕ್ಕೆ ಶ್ರೀಮಂತನಾಗಬೇಕಿಲ್ಲ, ಒಳ್ಳೆಯ ಮನಸ್ಸಿದ್ದರೆ ಸಾಕು. ಗೆಳೆಯರೆ, ಇದರಿಂದ ನಾವು ಕಲಿಯಬೇಕಾದ್ದು ಇಷ್ಟೇ. ಮನುಷ್ಯ ಎಷ್ಟೇ ಕಷ್ಟದಲ್ಲಿದ್ದರೂ ತನ್ನ ಮಾನವೀಯತೆಯನ್ನು ಮರೆಯಬಾರದು. ಸಹಾಯ ಮಾಡುವುದು ಎಂದರೆ ಕೇವಲ ಹಣ ಕೊಡುವುದಲ್ಲ, ಸಂಕಷ್ಟದಲ್ಲಿರುವವರಿಗೆ ಹೆಗಲಾಗುವುದು ಕೂಡ ಶ್ರೇಷ್ಠ ಸಹಾಯ. ನಾವು ಮಾಡುವ ಸಣ್ಣ ಸಹಾಯವು ಮತ್ತೊಬ್ಬರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಈ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ವಿಚಾರಗಳಿಗಾಗಿ ನಮ್ಮ ಭಕ್ತಿ ದೀಪ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ.